ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷದ ಹೊಸ ವಿಜ್ಞಾನದ ಪುಸ್ತಕಗಳಾದ ಅದರಲ್ಲಿ 7ನೇ ತರಗತಿಯ ವಿಜ್ಞಾನದಲ್ಲಿಂದ ಆರಂಭ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಪಾಠ ಯಾವುದಿದೆಪ್ಪ ಅಂತಂದಾಗ ಸಸ್ಯಗಳಲ್ಲಿ ಪೋಷಣೆ ಅಂತೇಳಿ ನಿಮ್ಗೆ ಈ ಪಾಠ ಇದೆ. ಈ ಪಾಠಕ್ಕೆ ಸಂಬಂಧಿಸಿದಂತ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ತಮಗ ಬರ್ಕೊಂಬಾರ್ರಿ ಅಂತ ಹೇಳಿ ಹೇಳ್ತಿರ್ತಾರೆ. ಹಾಗಾದ್ರೆ ಈ ಸಸ್ಯಗಳಲ್ಲಿ ಪೋಷಣೆಗೆ ಸಂಬಂಧಿಸಿದಂತ ಹಿಂದಿನ 13 ಪ್ರಶ್ನೆಗಳನ್ನ ನಾನು ಇಲ್ಲೇನ್ ಮಾಡ್ತೀನಪ್ಪ ಅಂದಾಗ ಹೇಳ್ಕೊತ ಹೋಗ್ತಿರ್ತೀನಿ. ವಿಡಿಯೋ ಪಾಸ್ ಮಾಡಿ ಆ ಆನ್ಸರ್ಸ್ಗಳನ್ನ ತಾವು ಕೂಡ ಬರ್ಕೋತ ಹೋಗ್ಬೋದು. ಹಾಗಾದ್ರೆ ಎಲ್ಲಾ ಸಿರೀಸ್ಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ಬೇಕಾಗಿತ್ತಪ್ಪ ಅಂತ ಅಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಗಣಿತ ಆಗಲಿ, ವಿಜ್ಞಾನ ಆಗಲಿ ಮತ್ತು ಸಮಾಜ ವಿಜ್ಞಾನ ಎಲ್ಲವೂ ಪಾಠದ ಅಭ್ಯಾಸ ಪ್ರಶ್ನೆಗಳೇನಾಗ್ತಪ್ಪ ಅಂತಂದಾಗ ಈ ಚಾನಲ್ ಮೂಲಕ ನಿಮ್ಗೆ ನೇರವಾಗಿ ಸಿಗ್ತಾ ಇರ್ತವೆ. ನೋಡ್ಕೊತಾ ಬರ್ರಿ. ಹಾಗಾದ್ರೆ ಸಸ್ಯಗಳಲ್ಲಿ ಪೋಷಣೆ ಒಳಗಡೆ ಫಸ್ಟ್ ಪ್ರಶ್ನೆ ಏನ್ ಕೊಟ್ಟಿದ್ದಾನಪ್ಪ ಅಂತ ಹೇಳಿ ನಿಮ್ಗೆ ನೋಡಿದಾಗ, ಸರ್ ಜೀವಿಗಳು ಆಹಾರವನ್ನ ಏಕೆ ಸೇವಿಸಬೇಕು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಒಂದು ಜೀವಿ ಇದೆ ಅಂತಂದಾಗ ಆಹಾರವನ್ನ ಯಾಕೆ ಸೇವಿಸಲೇಬೇಕು? ಕಂಪಲ್ಸರಿಯಾಗಿ ನಾವು ಜೀವಿಗಳ ದೇಹ ನಿರ್ಮಾಣಕ್ಕೋಸ್ಕರ ಅಥವಾ ಜೀವಿಗಳ ಒಂದು ದೇಹ ನಿರ್ಮಾಣ ಆಗಬೇಕಾಗಿತ್ತಪ್ಪ ಅಂತಂದಾಗ ಜೀವಿಗಳ ದೇಹ ನಿರ್ಮಾಣಕ್ಕೆ ಮತ್ತು ಬೆಳವಣಿಗೆ ಹೊಂದಲು ಹಾನಿಗೊಳಗಾಗದ ದೇಹದ ಭಾಗಗಳ ದುರಸ್ತಿಗಾಗ್ಲಿ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲಾಗ್ಲಿ ಪ್ರತಿಯೊಂದು ಜೀವಿಯು ಆಹಾರವನ್ನ ಸೇವಿಸಲೇಬೇಕು ಅಂತೇಳಿ ನೀವು ಈ ತರ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗ ಬರ್ಕೋರಿ. ಈ ವಿಡಿಯೋನ ಪಾಸ್ ಮಾಡಿ. ಹೌದಾ? ಪ್ರತಿಯೊಂದು ಜೀವಿ ಆಹಾರ ಸೇವನೆ ಮಾಡ್ತಪ್ಪ ಅಂದ್ರೆ ಮಾತ್ರ ಅದು ಬದುಕಕ್ಕೆ ಸಾಧ್ಯ. ಇಲ್ಲಕ್ಕಪ್ಪ ಅಂತಂದಾಗ ಆ ಜೀವಿ ಏನಾಗಂಗಿಲ್ಲಪ್ಪ ಅಂತಂದಾಗ ಬದುಕುವುದಿಲ್ಲ. ಇಲ್ಲಿ ಒಂದೆರಡು ಈ ವರ್ಡ್ಗಳನ್ನು ಯೂಸ್ ಮಾಡಿದೆ. ದೇಹ ನಮಗೆ ಶಕ್ತಿ ಬೇಕಾಗಿತ್ತಪ್ಪ ಅಂತಂದಾಗ ಬೇಕಾದಂತ ಪೋಷಕಾಂಶಗಳು ಯಾವುವು ಅಂತೇಳಿ ನೀವು ಹೇಳಿರ್ತಿರ್ತಾರೆ, ಕಾರ್ಬೋಹೈಡ್ರೇಟ್ಸ್ ಗಳಂತೇಳಿ. ಅದೇ ನಮ್ಮ ದೇಹ ಬೆಳವಣಿಗೆ ಹೊಂದಬೇಕಾಗಿತ್ತಪ್ಪ ಅಂತ ಅಂದಾಗ ನಮಗೆ ಬೇಕಾದಂತ ಪೋಷಕಾಂಶಗಳು ಯಾವ್ದಪ್ಪ ಅಂದಾಗ ಪ್ರೋಟೀನ್ ಅಂತ ಹೇಳ್ತೇವೆ. ನಮ್ಮ ದೇಹಕ್ಕೆ ಯಾವುದೇ ತರದ್ದು ರೋಗಗಳು ಬರಬಾರ್ದಾಗಿತ್ತಪ್ಪ ಅಂತಂದಾಗ ನಮಗೆ ಬೇಕಾದಂತ ಪೋಷಕಾಂಶಗಳು ಯಾವ್ದಪ್ಪ ಅಂದಾಗ ವಿಟಮಿನ್ಸ್ ಗಳು ಅಂತೇಳಿ. ಈ ಪಾಠಕ್ಕೆ ಸಂಬಂಧಪಟ್ಟಂತವು ಎಲ್ಲವೂ ನಿಮ್ಗೆ ಹೇಳಿರ್ತಿರ್ತಾರೆ. ನಾನಿಲ್ಲಿ ಪ್ರಶ್ನೆ ಉತ್ತರಗಳನ್ನು ಮಾತ್ರ ಹೇಳ್ಕೊತಾ ಹೋಗ್ತಿರ್ತೀನಿ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ. ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸ್ರಿ ಅಂತ ಕ್ವಶನ್ಸ್ ನ ಕೊಡ್ತಾನೆ. ಇಲ್ಲಿ ಒಂದೇದು ಈ ಕಡೆ ಪರಾವಲಂಬಿಗಳಂತ ಬರ್ಕೊಡ್ರಿ, ಈ ಕಡೆ ಕೊಳೆತಿನಿಗಳಂತ ಬರ್ಕೊಂಡು ಇದನ್ನ ಬರ್ಕೋಬೇಕು. ಪರಾವಲಂಬಿಗಳು ಜೀವಂತ ಜೀವಿಗಳಿಂದ ಆಹಾರವನ್ನ ನೀಡುತ್ತವೆ. ಪರಾವಲಂಬಿಗಳು ಆತಿಥೇಯರು ಎಂದು ಕರೆಯಲ್ಪಡುವಂತ ಜೀವಿಗಳನ್ನ ತಿನ್ನುತ್ತವೆ ಅಂತ ಬರಿಬೇಕು. ಇನ್ನು ಕೊಳೆತಿನಿಗಳು ಸತ್ತ ಮತ್ತು ಕೊಳೆಯುತ್ತಿರುವಂತ ವಸ್ತುಗಳಿಂದ ಆಹಾರವನ್ನ ಪಡೆಯುತ್ತವೆ. ಜೊತೆಗೆ ಕೊಳೆತಿನಿಗಳು ಜೀವಂತ ಜೀವಿಗಳಿಗೆ ಆಹಾರವನ್ನ ಅವು ನೀಡುವುದಿಲ್ಲ ಅಂತೇಳಿ ಈ ತರ ನೀವು ವ್ಯತ್ಯಾಸಗಳನ್ನ ಬರೀರಿ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನ ಹೇಗೆ ಪರೀಕ್ಷಿಸುವಿರಿ? ಇದನ್ನ ನಿಮ್ಮ ಪ್ರಯೋಗ ಮಾಡೋದ್ರ ಮೂಲಕ ನಿಮ್ಮ ಸ್ಕೂಲ್ ಒಳಗಡೆ ತೋರಿಸಿರ್ತಿರ್ತಾರೆ. ಒಂದು ವೇಳೆ ತೋರಿಸಿಲ್ಲ ಅಂದ್ರು ನೀವು ಈ ಪ್ರಯೋಗಗಳನ್ನ ಮಾಡ್ಕೋಬಹುದು. ಯಾವ ತರಪ್ಪ ಅಂತಂದಾಗ, ಈ ಆಹಾರದಲ್ಲಿ ಪಿಷ್ಟ ಇದೆ ಅಂತ ಪರೀಕ್ಷೆ ಮಾಡ್ಬೇಕಾಗಿತ್ತಪ್ಪ ಅಂದಾಗ ಪಿಷ್ಟವನ್ನು ಪರೀಕ್ಷಿಸಲು ನಿಮ್ಮಲ್ಲಿ ಒಂದು ದ್ರಾವಣ ಬರಬೇಕು. ಆ ದ್ರಾವಣನೇ ಅಯೋಡಿನ್ ದ್ರಾವಣ ಅಂತ ಕರಿತೇವೆ. ಯಾವ ದ್ರಾವಣ? ಅಯೋಡಿನ್ ದ್ರಾವಣ ಅಂತ ಕರಿತೇವೆ. ಈ ಅಯೋಡಿನ್ ದ್ರಾವಣ ನಿಮ್ಮಲ್ಲಿ ಇರಬೇಕು. ಫಸ್ಟ್ ಈ ಅಯೋಡಿನ್ ದ್ರಾವಣವನ್ನು ಬಳಸಲಾಗ್ತದೆ. ಎಲೆಯಿಂದ ಬರುವಂತ ಈ ಎಲೆ ಒಳಗಡೆ ಎಲೆ ಹೆಸರಾಗಿರೋ ಕಾರಣ ಕ್ಲೋರೋಫಿಲ್ ಅಂತ ಹೇಳಿರ್ತಿರ್ತಾರೆ. ಹಾಗಾದ್ರೆ ಆ ಕ್ಲೋರೋಫಿಲ್ ನ ತೆಗೆದೊಗಿಬೇಕು. ಮೊದಲ ಆ ಕ್ಲೋರೋಫಿಲ್ ಪಿಗ್ಮೆಂಟ್ ನ ಹೆಂಗ್ ತೆಗೆದೊಗಿಬೇಕಪ್ಪ ಅಂತಂದಾಗ ಆಲ್ಕೋಹಾಲ್ ಅಂತ ಬರ್ತದೆ. ಆ ಆಲ್ಕೋಹಾಲ್ ನಲ್ಲಿ ಕುದಿಸಿ ಅದನ್ನ ಏನ್ ಮಾಡಬೇಕಪ್ಪ ಅಂತಂದಾಗ ತೆಗಿಬೇಕು. ಅದನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಕುದಿಸಿ ಸೋಸಬೇಕು. ಸೋಸಿದಾಗ ಅದು ಕುದಿಸುವ ಮೂಲಕ ತೆಗೆದು ಹಾಕಬೇಕು. ನಂತರ ಆ ಎಲೆಗಳನ್ನ ಆ ಕ್ಲೋರೋಫಿಲ್ ಹಸಿರಿರುವಂತ ಎಲೆ ಅದು ಫುಲ್ ಒಂದ್ಸರಿ ವೈಟ್ ಆಗಿರ್ತದೆ. ಅವಾಗ ಅದನ್ನ ಎಲೆಯನ್ನ ಹೊರಗಡೆ ತಕೊಂಡು ನಂತರ ಆ ಎಲೆಯ ಮೇಲೆ 2 ಹನಿ ಅಯೋಡಿನ್ ಅನ್ನ ನಾವು ಏನ್ ಮಾಡಬೇಕಪ್ಪ ಅಂದಾಗ ಹಾಕ್ಬೇಕು. ಹಾಕಿದಾಗ ಸೇರಿಸಲಾಗ್ತದೆ. ಆಗ ಅದರ ಬಣ್ಣ ಯಾವ ಬಣ್ಣಕ್ಕೆ ಚೇಂಜ್ ಆಗುತ್ತೆ ನೋಡ್ರಿ. ವೈಟ್ ಕಲರ್ ದಲ್ಲಿರುವಂತ ಒಂದು ಎಲೆ ಹಸಿರು ಕಲರ್ ಆಗಿರುವಂತ ಒಂದು ಎಲೆ ಮೊದಲ ವೈಟ್ ಕಲರ್ದಾಗ ಆಯ್ತು. ಆ ವೈಟ್ ಕಲರ್ ಅಲ್ಲಿ ಬಂದಂತ ಒಂದು ಎಲೆ ಮತ್ತ ಅಯೋಡಿನ್ ದ್ರಾವಣ ಅದ್ರ ಮೇಲೆ ಹಾಕಿದಾಗ ಅದು ಯಾವ ಬಣ್ಣಕ್ಕೆ ಚೇಂಜ್ ಆಗ್ತದಪ್ಪ ಅಂದಾಗ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬದಲಾದರೆ ಅದರಲ್ಲಿ ನಾವು ಎಲೆಗಳಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಪಿಷ್ಟ ಇರುವಿಕೆಯನ್ನ ಸೂಚಿಸ್ತದೆ. ಇದರಲ್ಲಿ ಪಿಷ್ಟ ಇದೆ ಅಂತೇಳಿ ನಾವು ನೋಡ್ತೇವೆ. ನಿಮ್ಗೆ ಆಲೂಗಡ್ಡೆದು ಒಂದು ಮಾಡಿ ತೋರಿಸಿರ್ತಿರ್ತಾರೆ ಎಕ್ಸ್ಪೆರಿಮೆಂಟ್ ನ. ಏನಪ್ಪಾ ಅಂತಂದಾಗ ಒಂದು ಆಲೂಗಡ್ಡೆಯನ್ನ ಕತ್ತರಿಸಿದಾಗ ಅದರ ಮೇಲೆ 1-2 ಹನಿ ಅಯೋಡಿನ್ ದ್ರಾವಣ ನೇರವಾಗಿ ಹಾಕ್ರಿ. ಹಾಕಿದಾಗ ಅದು ವೈಟ್ ಇರ್ತೈತಲ್ಲ, ಕಲರ್ ಏನಾಗ್ಬಿಡ್ತೈತೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬದಲಾಗ್ತದೆ. ಹೀಗಾಗಿ ಆಲೂಗಡ್ಡೆ ಒಳಗಡೆ ಏನಿದೆ ಅಂತೇಳಿ ನಾವು ಹೇಳ್ಬೇಕು. ಈಗ ಪಿಷ್ಟ ಇದೆ ಅಂತೇಳಿ ಹೇಳ್ತವೆ. ಇವೆಲ್ಲ ಪ್ರಯೋಗಗಳ ಮೂಲಕ ನಿಮ್ಗೆ ಹೇಳ್ಕೊಟ್ಟಿರ್ತಾರ. ನೆಕ್ಸ್ಟ್ ಪ್ರಶ್ನೆ,
ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆಯ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡ್ರಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ. ಈ ಪ್ರಕ್ರಿಯೆಯನ್ನ ನಾವು ಈ ಕೆಳಗಿನ ಸಮೀಕರಣದ ಮೂಲಕ ನಾವು ನೋಡ್ಕೋಬಹುದು. ಯಾವ ತರಪ್ಪ ಅಂದಾಗ ಫಸ್ಟ್ಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತವೆ, ಹೌದಾ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಏನಪ್ಪಾ ಅಂತಂದಾಗ ನೀರು. ನೋಡ್ರಿ, ಫಸ್ಟ್ಗೆ ಏನಪ್ಪಾ ಅಂದಾಗ CO2 ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೇವೆ, ಪ್ಲಸ್ H2O ನೀರು, ಸೂರ್ಯನ ಬೆಳಕು ಕ್ಲೋರೋಫಿಲ್, ನೆಕ್ಸ್ಟ್ ಇವೇ ಏನಾಗ್ತವಪ್ಪ ಅಂತಂದಾಗ ಆಹಾರ ತಯಾರಿಕೆ ಒಳಗಡೆ ಕಾರ್ಬೋಹೈಡ್ರೇಟ್ ಆಗಿ ತಯಾರಾಗ್ತವೆ. ನಂತರ ಸಸ್ಯಗಳು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಬಿಡುಗಡೆ ಮಾಡುವಂತ ಒಂದು ಅನಿಲ ಯಾವುದಪ್ಪ ಅಂದಾಗ ಕೊನೆಗೆ ಆಕ್ಸಿಜನ್ O2 ಏನಾಗ್ತದಪ್ಪ ಅಂತಂದಾಗ ರಿಲೀಸ್ ಆಗ್ತದೆ. ಇದು ದ್ವಿತೀಯ ಸಂಶ್ಲೇಷಣೆಯ ಒಂದು ಸಮೀಕರಣ. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾ ಚಿತ್ರಗಳ ಮೂಲಕ ನಮ್ಗೆ ತಿಳಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರೆ. ಏನಿಲ್ಲ, ಇದ್ರ ಒಳಗಡೆ ಸಿಂಪಲ್ ಆಗಿ ನಾವು ಸೌರಶಕ್ತಿಯನ್ನು ಬಳಸ್ಕೊಂಡು ಎಲ್ಲವೂ ಏನ್ ಮಾಡ್ತವಪ್ಪ ಅಂತಂದಾಗ ಸಸ್ಯಗಳು ಆಹಾರವನ್ನು ತಯಾರಿಸ್ತವೆ. ಇಂಥ ಸೌರಶಕ್ತಿಗಳನ್ನ ಬಳಸ್ಕೊಂಡು ತಯಾರಿಸೋದು ಫಸ್ಟ್ಗೆ ಯಾವ್ದಪ್ಪ ಅಂತಂದಾಗ ಹಸಿರು ಸಸ್ಯಗಳು ಮಾತ್ರ ಕೂಡ ಸ್ವಪೋಷಕಗಳನ್ನು ಕರಿತವೆ, ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಇನ್ನು ನೆಕ್ಸ್ಟ್ ಹಸಿರು ಸಸ್ಯಗಳೇ, ಇದನ್ನ ನೀವು ಈ ತರ ಕೆಳಗಡೆ ಈ ಸೌರಶಕ್ತಿ ಬರದ್ರಿ ಕೆಳಗಡೆ ಈ ತರ ಹಾಕಿ ನೆಕ್ಸ್ಟ್ ಹಸಿರು ಸಸ್ಯಗಳಂತೆ ಬರ್ಕೊಡ್ರಿ. ನೆಕ್ಸ್ಟ್ ಅದ್ರ ಕೆಳಗಡೆ ಈ ತರ ಎರೋ ಮಾರ್ಕ್ ಹಾಕ್ರಿ. ಇವಕ್ಕೆಲ್ಲ ಹಿಂಗ ಈ ತರ ಚೌಕ್ ಬಾಕ್ಸ್ ನ ಹಾಕೋತ ಬರ್ರಿ, ಹೌದಾ? ನೆಕ್ಸ್ಟ್ ಹಸಿರು ಸಸ್ಯಾಹಾರಿಗಳಂದ್ರೇನು? ಹಸಿರು ಸಸ್ಯಗಳನ್ನ ತಿಂದು ಬದುಕುವಂತ ಪ್ರಾಣಿಗಳನ್ನು ನಾವು ಸಸ್ಯಾಹಾರಿಗಳಂತ, ಉದಾಹರಣೆಗೆ ಮೊಲ, ಎಮ್ಮೆ, ಆಡು ಇವೆಲ್ಲ ಸಸ್ಯಾಹಾರಿ ಒಳಗಡೆ ಬರ್ತವೆ. ಈ ಸಸ್ಯಾಹಾರಿಗಳನ್ನ ಮತ್ತ ಯಾವ ತಿಂದು ಬದುಕ್ತವಪ್ಪ ಅಂತಂದಾಗ ಮಾಂಸಾಹಾರಿಗಳು ತಿಂದು ಬದುಕ್ತವೆ. ಈ ಮಾಂಸಾಹಾರಿಗಳಾಗ್ಲಿ ಸಸ್ಯಾಹಾರಿಗಳಾಗ್ಲಿ ಇವೆಲ್ಲ ಒಂದು ಟೈಮ್ದಾಗ ಏನಾಗ್ತವಪ್ಪ ಅಂತಾಗ ಮರಣ ಹೊಂದ ತಕ್ಷಣನೇ ಇವಕ್ಕನ್ನೆಲ್ಲವೂ ಕೂಡ ತಿನ್ನೋರು ಯಾರು ಅಂತೇಳಿ ನೋಡಿದಾಗ ಇವು ಮೂರು, ಒಂದು ಹಸಿರು ಸಸ್ಯಗಳಾಗ್ಲಿ ಸಸ್ಯಾಹಾರಿಗಳನ್ನ ಮಾಂಸಾಹಾರಿಗಳನ್ನ ಕಂಪ್ಲೀಟ್ ಆಗಿ ಇವು ಕನ್ಸ್ಯೂಮ್ ಮಾಡುವ ಯಾವ್ದಪ್ಪ ಅಂತಂದಾಗ ಕೊಳೆ ತಿನ್ನಿಗಳು ಅಂತೇಳಿ ನಾವು ಕರಿತೇವೆ. ಇವ್ ತರ ನೀವು ಇದನ್ನ ಏನ್ ಮಾಡ್ರಪ್ಪ ಅಂದಾಗ ಒಂದು ನಕ್ಷೆ ಹಾಕೋದ್ರ ಮೂಲಕ ಬರ್ಕೊಂಡ ಹೋಗ್ರಿ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ, ಕೊಳೆತಿನಿಗಳಂತೇಳಿ ಕೆಳಗಡೆ ಬರೆದಿದ್ದೀನಿ. ಇನ್ನ ನಿಮಗಲ್ಲಿ ಬಿಟ್ಟ ಸ್ಥಳಗಳು ಅದಾವೆ, ಹೌದಾ? ಬಿಟ್ಟ ಸ್ಥಳಗಳದಾಗ ನೀವು ಏನ್ ಬರ್ಕೋಬೇಕು? ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿದಾಗ, ತಮ್ಮ ಆಹಾರವನ್ನ ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನ ಡ್ಯಾಶ್ ಎನ್ನುವರು ಅಂತೇಳಿ ಕ್ವಶನ್ಸ್ ಇದೆ, ಹೌದಾ? ಇಲ್ಲಿ ಡ್ಯಾಶ್ ಇದ್ದಲ್ಲಿ ನೀವೇನ್ ಬರ್ಕೋಬೇಕಪ್ಪ ಅಂತಂದಾಗ ಸ್ವಪೋಷಕಗಳು ಅಂತೇಳಿ ಬರ್ಕೋಬೇಕಾಗ್ತದೆ. ಇವಕ್ಕನ್ನ ಸ್ವಪೋಷಕಗಳಂತೇಳಿ ನಾವು ಕರಿತೇವೆ. ಇನ್ನ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುವುದಪ್ಪ ಅಂತಂದಾಗ ಇನ್ನೇಗೆ ಹೇಳಿದೆವು ಪೀಷ್ಟ ಅಂತೇಳಿ. ಈ ಪೀಷ್ಟದ ಮೂಲಕ ಏನಾಗ್ತದಪ್ಪ ಅಂತಂದಾಗ ಅದು ಸಂಗ್ರಹ ಆಗ್ತದೆ. ಇನ್ನು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ವರ್ಣಕ ಯಾವುದು ಸಸ್ಯಗಳಲ್ಲಿ? ಅದು ಯಾವ್ದಿದೆಯಪ್ಪ ಅಂತಂದಾಗ ಪಿಗ್ಮೆಂಟ್ ಕ್ಲೋರೋಫಿಲ್ ಅಂತ ಇದೆ ನೋಡ್ರಿ, ಇಲ್ಲಿ ಬರೆದಿದ್ದೀನಿ ಕ್ಲೋರೋಫಿಲ್ ಅಂತೇಳಿ ನೀವು ಇಲ್ಲಿ ಬರ್ಕೋಬೇಕಾಗ್ತದ. ಇನ್ನು ನೆಕ್ಸ್ಟ್, ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನ ಒಳ ತೆಗೆದುಕೊಳ್ತಪ್ಪ ಅಂತಂದಾಗ ಒಳ ತೆಗೆದುಕೊಳ್ಳುವುದು ಏನಪ್ಪಾ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ತವೆ, ಹೊರಗಡೆ ಏನ್ ಬಿಡ್ತಾವ ಮತ್ತು ಡ್ಯಾಶ್ ಅನ್ನ ಬಿಡ್ತಾವಪ್ಪ ಅಂತಂದಾಗ ಆಕ್ಸಿಜನ್ ಅನ್ನ ಏನ್ ಮಾಡ್ತಾವಪ್ಪ ಅಂತಂದಾಗ ಬಿಡುಗಡೆ ಮಾಡ್ತಾವ ಅಂತೇಳಿ ನೀವು ಬರೀಬೇಕಾಗ್ತದ. ಓಕೆ, ಇಲ್ಲಿ ಬರೆದಿದ್ದೀನಿ. ಈ ತರ ವಿಡಿಯೋ ಪಾಸ್ ಮಾಡಿ ಇವರು ಬಿಟ್ಟ ಸ್ಥಳಗಳನ್ನ ಬರ್ಕೊಡ್ರಿ. ಇನ್ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಕೆಳಗಿನವುಗಳನ್ನ ಹೆಸರಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದಾಗ ಇಲ್ಲಿ ಸ್ಟೇಟ್ಮೆಂಟ್ಗಳಿದಾವೆ. ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವಂತ ಪರಾವಲಂಬಿ ಸಸ್ಯ ಯಾವುದು? ಪರಾವಲಂಬಿ ಸಸ್ಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದಾಗ ಕಸ್ಕ್ಯೂಟ್ ಅಂತೇಳಿ ಕರಿತವೆ. ಒಳ್ಳೆಯದಕ್ಕೆ ಕಸ್ಕ್ಯೂಟ್ ಅಂತೇಳಿ ಬರ್ಕೋರಿ. ಇನ್ನ ಭಾಗಶಃ ಸ್ವಘೋಷಿತ ಸಸ್ಯ ಯಾವುದು ಅಂತ ಕ್ವಶನ್ಸ್ ನ ಕೇಳಿದರೆ, ಭಾಗಶಃ ಸ್ವಘೋಷಿತ ಸಸ್ಯ ಯಾವ್ದಪ್ಪ ಅಂದಾಗ ಹೂಜಿ ಗಿಡ ಅಂತೇಳಿ ನೀವು ಬರೀರಿ. ಇದೊಂದು ಕೀಟಹಾರಿ ಸಸ್ಯ ಕೂಡ ಹೌದು. ಇನ್ನು ಎಲೆಗಳು ಅನಿಲ ವಿನಿಮಯ ನಡೆಸುವಂತ ರಂಧ್ರಗಳನ್ನ ಎಲೆಗಳು ಉಸಿರಾಟ ಕ್ರಿಯೆಯಲ್ಲಿ ಯಾವುದ್ರ ಮೂಲಕ ಮಾಡ್ತಾವಪ್ಪ ಅಂತಂದಾಗ ಪತ್ರ ರಂಧ್ರಗಳು ಅಂತ ಕರಿತೀವಿ, ಸ್ಟೋಮಟ. ಹೀಗಾಗಿ ಪತ್ರ ರಂಧ್ರಗಳು ಅಂತೇಳಿ ನೀವು ಬರಿಬೇಕಾಗ್ತದ. ನೆಕ್ಸ್ಟ್, ಸರಿ ಉತ್ತರವನ್ನ ಗುರುತು ಮಾಡ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಕಸ್ಕ್ಯೂಟ್ ಇದಕ್ಕೆ ಉದಾಹರಣೆ. ಹಿಂದಿನ ಪ್ರಶ್ನೆ ಒಳಗಡೆ ಹೇಳಿದೆನು ಕಸ್ಕ್ಯೂಟ್ ಇದು ಒಂದು ಪರಾವಲಂಬಿಗೆ ಉದಾಹರಣೆ. ಹೀಗಾಗಿ ನೀವು ಇದನ್ನ ಈ ತರ ಮಾರ್ಕ್ನ ಮಾಡ್ಕೊಂಡು ಹೋಗ್ಬೇಕಾಗ್ತದ ಕಸ್ಕ್ಯೂಟ್. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೀಟಗಳನ್ನ ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ, ಕಸ್ಕ್ಯೂಟ, ದಾಸವಾಳ, ಹೂಜಿಗಿಡ, ಗುಲಾಬಿ.
ಇವೆಲ್ಲ ದಾಸವಾಳ ಆಗಲಿ, ಗುಲಾಬಿ ಈ ತರ ನೀವು ಯಾವುದೇ ತರ ಕೀಟಗಳನ್ನು ತಿನ್ನಂಗಿಲ್ಲ. ಇವು ಕಸ್ಕ್ಯೂಟ್ ಇದು ಪರಾವಲಂಬಿ ಸಸ್ಯ ಆಯ್ತು. ಹೀಗಾಗಿ ಉಳಿದಿದ್ದು ಒಂದೇ ಈಗ ಹೂಜಿ ಗಿಡ. ಹೂಜಿ ಗಿಡ ಆಗಲಿ, ಡ್ರಾಸೇರ್ ಆಗಲಿ, ನೆಪೆಂಥಿಸ್ ಆಗಲಿ, ಯುಟ್ರಿಕ್ಯುಲರಿ ಆಗಲಿ, ಇವೆಲ್ಲ ಎಂಥ ಸಸ್ಯಗಳಪ್ಪ ಅಂತಂದಾಗ ಕೀಟಹಾರಿ ಸಸ್ಯಗಳಂತ ಕರಿತೇವೆ. ಅದಕ್ಕೆ ಇವನ್ನ ಕೀಟಗಳನ್ನ ತಿಂತಾವ. ನೆಕ್ಸ್ಟ್ ಇಲ್ಲಿ ಏನಿದಪ್ಪ ಅಂತಂದಾಗ ನಿಮಗ ಹೊಂದಿಸಿ ಬರೆಯರಿದಾವೆ. ಇಲ್ಲಿ ಕೂಡ ನಾನು ಹೊಂದಿಸ್ಕೊತ ಹೋಗಿರ್ತೀನಿ. ನೀವೇನ್ ಮಾಡ್ರಪ್ಪ ಅಂತಂದಾಗ ಸರಿಯಾಗಿ ನೀವು ಕೂಡ ಬರ್ಕೋತಾ ಬರ್ರಿ. ಸರ್, ಕ್ಲೋರೋಪಿಲ್ಲ ಏನಪ್ಪಾ ಅಂತಂದಾಗ ಇದಕ್ಕ ಎಲೆಕ್ಕೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಹೊಂದಿಸ್ಬೇಕು. ನೀವಿಲ್ಲ ಅಂದ್ರೆ ಕ್ಲೋರೋಪಿಲ್ಲ ಅದ್ರ ಮುಂದೆ ಆನ್ಸರ್ನ ಬರ್ಕೋರಿ, ಎಲೆ ಅಂತೇಳಿ. ಓಕೆ. ಇನ್ನ ನೈಟ್ರೋಜನ್ ಏನಪ್ಪಾ ಅಂದಾಗ ಬ್ಯಾಕ್ಟೀರಿಯಾ ಅಂತ ಹಾಕ್ಬೇಕು ನೀವು. ಯಾಕಪ್ಪ ಅಂತಂದಾಗ ರೈಜೋಬಿಯಂ ಬ್ಯಾಕ್ಟೀರಿಯಾ ಮೂಲಕ ಸಸ್ಯಗಳು ನೈಟ್ರೋಜನ್ ಅನ್ನ ಹೀರಿಕೊಳ್ತವೆ ಅಂತೇಳಿ. ನೆಕ್ಸ್ಟ್ ಕಸ್ಕ್ಯೂಟ್ ಅನ್ನೋದು ನಾವು ವಿನಯಾಗ ನೋಡಿದೀವಿ, ಪರಾವಲಂಬಿ ಸಸ್ಯ. ನೆಕ್ಸ್ಟ್ ಪ್ರಾಣಿಗಳು ಏನಂತ ಕರಿತೀವಪ್ಪ ಅಂತಂದಾಗ ಪರಪೋಷಕಗಳು ಅಂತ ಕರಿತೀವಿ. ನಾವು ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಅವಲಂಬನೆ ಆಗಿದೆ, ಅವಕ್ಕೂ ನಾವು ಪರಪೋಷಕಗಳು ಅಂತ ಕರಿತೀವಿ. ಕೀಟಗಳು ವಿನಯಾಗ ಕೀಟಹಾರಿ ಸಸ್ಯಗೆ ಉದಾಹರಣೆ ಹೂಜಿ ಗಿಡ ಅಂತ ಹೇಳಿದೆ ನಾವು. ಹೀಗಾಗಿ ಈ ತರ ನೀವು ರೈಟ್ ಆನ್ಸರ್ನ ಹೊಂದಿಸ್ಕೋತಾ ಬರಿಬೇಕಾಗ್ತದ. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ, ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಮತ್ತು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಹಾಗಾದ್ರೆ ಒಂದೇ ಸ್ಟೇಟ್ಮೆಂಟ್ನ ನಾವು ಓದ್ತೀನಿ ಇಲ್ಲಿ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ, ಇದಕ್ಕೆ ಸರಿಯೋ ತಪ್ಪು ಅಂತ ಕ್ವಶನ್ಸ್ನ ಕೊಟ್ಟಾರ. ಇದು ತಪ್ಪು. ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ನಮಗ ಯಾವ ಅನಿಲ ಬಿಡುಗಡೆ ಆಗ್ತದಪ್ಪ ಅಂತಂದಾಗ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ತವೆ, ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡ್ತವೆ. ಹೀಗಾಗಿ ಏನಾಗ್ತದಪ್ಪ ಅಂತಂದಾಗ ತಪ್ಪು ಅಂತೇಳಿ ಬರಿಬೇಕಾಗ್ತದೆ. ಇಲ್ಲಿ ಬರೆದಿದ್ದೆ ನಾವು ಒಂದು ತಪ್ಪು ಅಂತೇಳಿ. ನೆಕ್ಸ್ಟ್, ತಮ್ಮ ಆಹಾರವನ್ನ ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿದೆ. ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಣೆ ಮಾಡ್ತಿದ್ದಪ್ಪ ಅವನ್ನ ಸ್ವಪೋಷಕಗಳನ್ನು ಕರಿತೀವಿ. ಬಟ್ ಇವ್ರು ಕೊಳೆತಿನಿಗಳನ್ನು ಕೊಟ್ಟಾರ, ಇದು ಕೂಡ ತಪ್ಪು ಅಂತೇಳಿ ಬರೀಬೇಕಾಗ್ತದೆ. ನೆಕ್ಸ್ಟ್, ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉತ್ಪನ್ನವು ಪ್ರೋಟೀನ್ ಅಲ್ಲ. ಎಸ್, ಪ್ರೋಟೀನ್ ಅಲ್ಲ. ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನವು ನಾವಲ್ಲಿ ಏನು ಕಾರ್ಬೋಹೈಡ್ರೇಟ್ ಅಂತ ಬರ್ಬೇಕಾಗಿತ್ತು, ಬಟ್ ಇಲ್ಲಿ ಪ್ರೋಟೀನ್ ಅಲ್ಲ ಅಂತ ಕೊಟ್ಟಾರ. ಅವ್ರು ಅಲ್ಲ ಅಂದ್ರೆ ಇದು ಸರಿ, ಅವರೇ ಹೇಳಿದ್ದಾರೆ ಅಲ್ಲ ಅಂತೇಳಿ. ಹೀಗಾಗಿ ಇದು ಸರಿ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ. ಹೌದು, ಸೌರಶಕ್ತಿಯ ಒಳಗಡೆ ಈ ಎಲ್ಲ ಏನಾಗ್ತದಪ್ಪ ಅಂತಂದಾಗ ರಾಸಾಯನಿಕ ಶಕ್ತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಅಂತ ಹಿಡಿದು ಆಕ್ಸಿಜನ್ ವರೆಗೂ ಇದು ರಾಸಾಯನಿಕವಾಗಿ ಬೆರೆಯುವುದರಿಂದ ಇದು ಕೂಡ ಸರಿ ಅಂತೇಳಿ ನೀವು ಬರೀಬೇಕಾಗ್ತದ. ಕ್ಲಿಯರ್? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕ್ವಶನ್ಸ್ ಕೊಟ್ಟಾರ. ದ್ವಿತೀಯ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ? ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ತವಪ್ಪ? ಉಸಿರಾಟಕ್ಕೆ ಯಾವ ಒಳ ತೆಗೆದುಕೋ? ಬೇರು, ರೋಮ, ಎಲೆ, ಸೀರೆಗಳು, ಪತ್ರರಂಧ್ರಗಳು, ಪತ್ರರಂಧ್ರಗಳ ಮೂಲಕ ಸಸ್ಯಗಳು ಉಸಿರಾಡ್ತಾವ ಅಂತ ಹೇಳಿದೆ ನಾನು. ಹೀಗಾಗಿ ಪತ್ರರಂಧ್ರಗಳು ಅಂತೇಳಿ ಇದಕ್ಕೆ ಸರಿ ಉತ್ತರವನ್ನ ಬರಿಬೇಕಾಗ್ತದ. ನೆಕ್ಸ್ಟ್ 12ನೇದು, ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿರಿ. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಅಂತ ಕ್ವಶನ್ಸ್ ನ ಕೊಟ್ಟಾರೆ. ಇನ್ನೇಗ ಅವೇ ಕ್ವಶನ್ಸ್ ಮತ್ತೆ ರಿಪೀಟ್ ಮಾಡ್ತಾರೆ. ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಮುಖ್ಯವಾಗಿ ಯಾವುದ್ರ ಮೂಲಕ ಒಳ ತೆಗೆದುತ್ತವೆ? ಎಲೆಗಳ ಪರ್ಟಿಕ್ಯುಲರ್ ಆಗಿ ಯಾವ್ದು ಭಾಗ? ಪತ್ರರಂಧ್ರಗಳು ಅಂತ ಕರಿತೀವಿ. ಇಲ್ಲಿ ರೈಟ್ ಆನ್ಸರ್ ಎಲೆಗಳು ಅಂತೇಳಿ ಹಾಕಬೇಕಾಗ್ತದೆ. ಎಲೆಗಳ ಮೂಲಕನೇ ಒಳ ತೆಗೆದುಕೊಳ್ತವೆ. ನೆಕ್ಸ್ಟ್ 13ನೇ ಪ್ರಶ್ನೆ ಈ ತರ ಐತಿ, ಇದನ್ನು ಕೂಡ ನೀವು ಬರಿಬೇಕಾಗ್ತದ. ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನ ರೈತರು ದೊಡ್ಡದಾಗಿ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ? ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಹೆಚ್ಚಾದ ಗಾಳಿ ಆಗ್ಲಿ, ಮಳೆ ಆಗ್ಲಿ, ಇವು ತಾಪಗಳಿಂದ ಹಸಿರು ಮನೆಗಳು ಏನ್ ಮಾಡ್ತಾವಪ್ಪ ಅಂದಾಗ ಆ ಹಸಿರು ಇದು ಗ್ರೀನ್ ಹಾಕಿ ಬೆಳಿತಿರ್ತಾರ, ಗೊತ್ತೈತಿ? ಹಕುರ್ನ ಹಾಕಿ ಬೆಳೆಯುವುದರಿಂದ ಅವು ಗಾಳಿ ಮತ್ತು ಮಳೆಗಳ ಮತ್ತು ತಾಪಗಳಿಂದ ರಕ್ಷಣೆ ಮಾಡ್ತವೆ. ಹಸಿರು ಮನೆಗಳು ಸಸ್ಯಗಳನ್ನಾಗ್ಲಿ ಅನಾನುಕೂಲ ವಾತಾವರಣದಿಂದ ರಕ್ಷಿಸಿ ಬೆಳವಣಿಗೆಗೆ ಬೇಕಾದ ವಾತಾವರಣ ಏನ್ ಮಾಡ್ತಪ್ಪ ಅಂದಾಗ ನೀಡ್ತವೆ. ಬೆಳೆಗಳನ್ನ ಹಲವಾರು ಕ್ರಿಮಿ ಕೀಟಗಳಿಂದ ಹಾಗೂ ಕಾಯಿಲೆಗಳಿಂದ ಏನ್ ಮಾಡ್ತವಪ್ಪ ಅಂತಂದಾಗ ಹಸಿರು ಮನೆಗಳು ಏನ್ ಮಾಡ್ತವಪ್ಪ ಅಂತಂದಾಗ ತಾವು ರಕ್ಷಿಸ್ತವೆ. ಇದರಿಂದ ಒಳ್ಳೆಯ ಗುಣಮಟ್ಟದ ತರಕಾರಿಗಳನ್ನು ಬೆಳೆದು ಮತ್ತು ಹೆಚ್ಚು ಇಳುವರಿ ಪಡೆಯುವುದೇ ರೈತರಿಗಾಗುವಂತ ಒಂದು ಅನುಕೂಲ ಅಂತೇಳಿ ನಾವು ನೋಡ್ತೇವೆ. ಇದರಿಂದಾಗಿ ಒಳ್ಳೆಯ ಲಾಭವನ್ನ ರೈತರು ಪಡಿತಾರೆ. ಈ ತರ ನೀವು ಏನ್ ಮಾಡಪ್ಪ ಅಂದ್ರೆ ಒಂದೆರಡು ಅನುಕೂಲಗಳನ್ನ ನೀವು ಇನ್ನೂ ಹೆಚ್ಚಿಗೆ ಬರ್ಕೋತಿದ್ರೆ ಬರೀರಿ. ಇಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಕೇಳಿದ್ರು. ಇಷ್ಟು 13 ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಬಿಡಿಸಿ ಹಾಕಿದ್ದೀನಿ. ಎಲ್ಲವಕ್ಕೂ ಎಕ್ಸ್ಪ್ಲೇನ್ ಮಾಡ್ಕೋತ ಹೋದಾಗ ಇಲ್ಲಿ ಜಾಸ್ತಿ ಟೈಮ್ ಆಗ್ತದೆ. ಅದಕ್ಕೋಸ್ಕರ ನಾನು ಅಭ್ಯಾಸ ಪ್ರಶ್ನೆಗಳನ್ನ ಹೇಳ್ಕೊತ ಹೋಗ್ತಿರ್ತೀನಿ. ಸಮಯ ಇತ್ತಪ್ಪ ಅಂತಂದಾಗ ಕ್ಲಾಸಸ್ ಕೂಡ ಏನ್ ಮಾಡ್ತೀನಪ್ಪ ಅಂದಾಗ ನೀಟಾಗಿ ಹೇಳ್ಕೊತ ಹೋಗಿರ್ತಿರ್ತಾನೆ. ಅವಾಗ ಕ್ಲಾಸಸ್ನು ಕೂಡ ತಾವು ಕೇಳ್ಕೊತಾ ಹೋಗ್ಬೋದು.
ಫಸ್ಟ್ ಟೈಮ್ ಯಾರು ಚಾನಲ್ ಸೇರ್ಕೊಂಡಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಏನಾಗ್ತದೆ ಬಂದಾಗ ಸೀರಿಯಲ್ ಆಗಿ ಸಿಗ್ತಾವೆ. ಧನ್ಯವಾದಗಳು ರೀ.